ಹಲೋ ಗೆಳೆಯರೆ, ನಮಸ್ಕಾರ. ಇಂದು ನಾವು ನೋಡೋಣ ಸಂವಿಧಾನದ ಭಾಗ 5 ಕೇಂದ್ರ ಸರ್ಕಾರ. ಭಾಗ 5ರಲ್ಲಿ ನಾವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಸಂಸತ್ತಿನ ಅಧಿಕಾರಗಳನ್ನು ನೋಡುತ್ತೇವೆ. ಮೊದಲಿಂದಾಗಿ ನಾವು ರಾಷ್ಟ್ರಪತಿ ಬಗ್ಗೆ ನೋಡೋಣ. 52 ವಿಧಿ ಪ್ರಕಾರ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರತಕ್ಕದ್ದು ಅಂತ ಹೇಳುತ್ತದೆ. ಈ ಹುದ್ದೆ ಏನಪ್ಪ ಅಂದ್ರೆ ಬ್ರಿಟನ್ ದೊರೆಯ ಹುದ್ದೆಯನ್ನು ಹೋಲುತ್ತದೆ. ಅದೇ ರೀತಿಯಾಗಿ 53ನೇ ವಿಧಿ ಒಕ್ಕೂಟದ ಕಾರಂಗೆ ಅಧಿಕಾರ ಮತ್ತು 54ನೇ ವಿಧಿ ರಾಷ್ಟ್ರಪತಿಯ ಚುನಾವಣೆ. 50ನೇ ವಿಧಿ ಚುನಾವಣೆ ಬಗ್ಗೆ ತಿಳಿಸುತ್ತೆ. ಈ ವಿಧಿ ಅನ್ವಯ ದೇಶದ ರಾಷ್ಟ್ರಪತಿಗಳು ನೇರವಾಗಿ ಜನರಿಂದ ಆಯ್ಕೆಯಾಗುವುದಿಲ್ಲ. ಇವರನ್ನು ಲೋಕಸಭೆ ಚುನಾಯಿತ ಪ್ರತಿನಿಧಿಗಳು ಹಾಗೂ ರಾಜ್ಯಸಭೆಯ ಚುನಾಯಿತ ಸದಸ್ಯರು, ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಮತ್ತು ಪಾಂಡಿಚೇರಿ ಚುನಾಯಿತ ಸದಸ್ಯರು ಒಳಗೊಂಡ ವಿಶೇಷ ಮತದಾರ ವರ್ಗ ಎಲೆಕ್ಟ್ರಲ್ ಕಾಲೇಜ್ನಿಂದ ಆರಿಸಲಾಗುತ್ತದೆ. ಮತ್ತು 55ನೇ ವಿಧಿ ಏನು ಹೇಳುತ್ತಂದ್ರೆ ರಾಷ್ಟ್ರಪತಿ ಚುನಾವಣೆ ಯಾವ ರೀತಿ ನಡೀಬೇಕು ಅಂತ ಹೇಳುತ್ತದೆ. ಅಂದರೆ ಒಂದು ಓಟಿನ ಮೌಲ್ಯ ಎಷ್ಟು ಅಂತ ತಾವು ತಿಳ್ಕೊಬೋದು 55ನೇ ವಿಧಿಯಿಂದ. ಇನ್ನು 56ನೇ ವಿಧಿಯು ರಾಷ್ಟ್ರಪತಿಯ ಅವಧಿಯ ಬಗ್ಗೆ ಹೇಳುತ್ತದೆ. ಸಂವಿಧಾನದ 56ನೇ ವಿಧಿ ತಿಳಿಸುವಂತೆ ಅವರ ಅಧಿಕಾರ ಅವಧಿ 5 ವರ್ಷಗಳು. ಇವರು ತಮ್ಮ ಅಧಿಕಾರ ಸ್ವೀಕರಿಸಿದ ದಿನದಿಂದ 5 ವರ್ಷಗಳ ಅವಧಿಯಾಗಿದೆ. ಕೆಲವು ಅನಿವಾರ್ಯ ಸಂದರ್ಭಗಳು ಒದಗಿದಾಗ 5 ವರ್ಷಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ನೀಡಬಹುದು ಅಥವಾ ಮಹಾಭಿಯೋಗದ ಮೂಲಕ ಕೂಡ 5 ವರ್ಷಕ್ಕಿಂತ ಮುಂಚಿತವಾಗಿ ಅಧಿಕಾರವನ್ನು ಕಳೆದುಕೊಳ್ಳಬಹುದು ಅಥವಾ ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗೆ ನೀಡಬೇಕೆಂದು 56ನೇ ವಿಧಿ ತಿಳಿಸುತ್ತದೆ. ರಾಷ್ಟ್ರಪತಿಗಾಗಿ ಚುನಾಯಿತನಲ್ಲ ಅರ್ಹತೆಗಳು. ಸಂವಿಧಾನದ 58ನೇ ವಿಧಿಯು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಯು ಭಾರತೀಯ ನಾಗರಿಕರಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಲೋಕಸಭಾ ಸದಸ್ಯರು ಹೊಂದಿರುವ ಅರ್ಹತೆಗಳನ್ನು ಹೊಂದಿರಬೇಕು ಮತ್ತು ಕೇಂದ್ರ ಅಥವಾ ರಾಜ್ಯದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದೆಂದು 58ನೇ ವಿಧಿಯು ತಿಳಿಸುತ್ತದೆ.